ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಡ್ಯಾನ್ಸ್ ಮಾಡೋದ್ರಿಂದ ಗೆಲುವು ಸಾಧಿಸೋಕೆ ಆಗಲ್ಲ ಎಂದು ಮೊನ್ನೆ ಆಯನೂರು ಮಂಜುನಾಥ್ ಹೇಳಿಕೆ ನೀಡಿದರು. ಇದಕ್ಕೆ ನಟ ಯೋಗಿ ಕೆಂಡ ಕಾರಿದ್ದಾರೆ. ಮೊನ್ನೆ ಆಯನೂರು ಮಂಜುನಾಥ್ ಯಾವ ರೀತಿ ಹೇಳಿಕೆ ನೀಡಿದ್ರು ಬನ್ನಿ ನೋಡ್ಕೊಂಬರೋಣ. ಅವ್ರು ಹಾಡು ಹೇಳೋದು, ಅವ್ರು ಡ್ಯಾನ್ಸ್ ಮಾಡೋದು, ಈ ಕ್ಯಾಂಡಿಡೇಟ್ ಕೈ ಮುಕ್ಕೊಂಡು ನಿಂತ್ಕೊಂಡಿರೋದು ನೋಡಿದರೆ ನಗು ಬರ್ತದೆ ನನಗೆ. ಈ ಜಿಲ್ಲೆಯೊಳಗೆ ಆ ಥರದ್ದೊಂದು ರಾಜಕಾರಣ ಮಾಡ್ಬೋದಾ ಅಂತ. ಕ್ಯಾಂಡಿಡೇಟ್ ಏನೂ ಮಾತಾಡೋದಿಲ್ಲ, ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ. ಪಕ್ಕದಾಗ ಅವ್ರ ಗಂಡ ಹಾಡು ಹೇಳ್ತಾರೆ, ಜನ ಕೇಳ್ತಾರೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡ್ತಾರೆ. ಏನು ಪಾರ್ಲಿಮೆಂಟು ಮನೋರಂಜನೆ ಕೊಡೋ ಜಾಗ ಅಂತ ತಿಳ್ಕೊಂಡಿದ್ದಾರೆ? ಅಭಿವೃದ್ಧಿಗೋಸ್ಕರ ಬರಬೇಕು ಡೆಲ್ಲಿಯಲ್ಲಿ, ಇಡೀ ದೇಶ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದಾಗ ಇರಬೇಕು. ನಾಳೆ ಹಂಗಾರೆ ಮೋದಿ ಅವರು ಯಾರನ್ನ ಕಳಿಸ್ಕೊಡ್ತಾರೆ ಪಾರ್ಲಿಮೆಂಟ್ಗೆ ಡ್ಯಾನ್ಸ್ ಮಾಡೋಕ್ಕೆ? ಈ ಥರ ಇದು ದೊಂಬರಾಟ ಮಾಡೋ ಜಾಗ ಅಲ್ಲ, ದೊಂಬರಾಟನೂ ಅಲ್ಲ ಇದು ಲೋಕಸಭೆ. ಆ ಕಾರಣಕ್ಕಾಗಿ ಇಂಥವೆಲ್ಲ ನಡೆಯೋದಿಲ್ಲ. ಇದಕ್ಕೆ ಯೋಗಿ ಹೇಳಿದ್ದು ಹೀಗೆ. ಮುಂಚೆನೆ ಯಾರು ಹೇಳಿದ್ರು, ನಾವು ಸಿನಿಮಾದವರೆಲ್ಲ ಮಗುಗೆ ಬಣ್ಣ ಹಚ್ತೀವಿ ಅಂತ. ರಾಜಕೀಯದವರು ಇದನ್ನ ಯಾರು ಹೇಳಿದ್ರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ, ನನ್ನ ಮಾತಲ್ಲ. ಕೆಲವು ಜನ ಪಾಲಿಟಿಷಿಯನ್ಸು ನಾಲ್ಗೆ ಬಣ್ಣ ಹಚ್ಕೊಂಡಿರ್ತಾರೆ ಅಂತ. ಸೊ ಆ ಮಾತು ಜ್ಞಾಪಕ ಬಂತು, ಅದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಮಾತಲ್ಲ, ಖಂಡಿತವಾಗ್ಲೂ ಇದನ್ನ ಯಾರು ಹೇಳಿದ್ರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಸರ್ ಬರೀ ಆ್ಯಕ್ಟಿಂಗ್ ಮಾಡಿಕೊಂಡು ನಾವು ಒಂದು ಪರದೆ ಮೇಲೆ 2.5 ಅವರ್ ಬರ್ತೀವಿ ಅಥವಾ 2.25 ಅವರ್ ಬರ್ತೀವಿ. ಅವ್ರಿಗೆ ಇಷ್ಟ ಅಂದರೆ ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ನಾವು ಮನ್ಸು ಮಾಡಿದ್ರೆ, ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡ್ರೆ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದೆ, ಸಾಧ್ಯ ಕೂಡ ಇದೆ. ಇನ್ನು ನಟ ಯೋಗಿ ಹೇಳಿಕೆಗೆ ಆಯನೂರು ಮಂಜುನಾಥ್ ಸರಿಯಾಗಿಯೇ ತಿರುಗೇಟು ನೀಡಿದ್ದಾರೆ. ಏಪ್ರಿಲ್ 17ರ ಬಳಿಕವೇ ಜನರು ನಿಮ್ಮ ಬಣ್ಣ ತೊಳಿತಾರೆ, ಲೂಸ್ ಮಾದ ಹೆಸರಿಗೆ ತಕ್ಕ ಹಾಗೆ ಮಾತನಾಡಿದ್ದಾರೆ ಎಂದು ಮಂಜುನಾಥ್ ವ್ಯಂಗ್ಯವಾಡಿದ್ದಾರೆ. ಬಳಕೆಗೆ ಬರ್ತವೆ. ಲೂಸ್ ಮಾದ ಅನ್ನೋದು ಅನ್ವರ್ಥ ನಾಮವಾಗಿ ಉಳ್ಕೊಂಡ್ಬಿಟ್ಟಿದೆ, ಬರೀ ಸಿನಿಮಾ ಹೆಸರಾಗಿ ಉಳಿದಿಲ್ಲ ಅವರಿಗೆ. ಹಾಗಾಗಿ ಅವರ ಹೆಸರು ಅವ್ರ ನಾಲ್ಗೆಗೆ ಬಣ್ಣ ಹಚ್ಕೊತಾರೋ, ಮೈಗೆ ಬಣ್ಣ ಹಚ್ಕೊತಾರೋ, ನಮ್ಮ ಜನ 17ನೇ ತಾರೀಕು ಅವ್ರ ಬಣ್ಣ ಎಲ್ಲ ತೊಳಿತಾರೆ. ಮೇಕಪ್ ವಿಲ್ ನಾಟ್ ರಿಮೈನ್ ಪರ್ಮನೆಂಟ್ಲಿ. ಬಡವರಿಗೋಸ್ಕರ ಬೆವರು ಹರಿಸೋರ್ಬೇಕು. ಅವರು ಯೋಗೀಶ್ ಅವರು ಹೇಳಿದ ಟೀಕೆಗೆ ನಂದೇನು ಉತ್ತರ ಇಲ್ಲ, ಅವ್ರ ಹೆಸರಿಗೆ ತಕ್ಕಂಗೆ ಹೇಳಿದ್ದಾರೆ ಅನ್ನೋದಷ್ಟೇ ನನ್ನ ಕಾಮೆಂಟ್. ಈ ಮೇಕಪ್ ಮಾಡ್ಕೊಂಬಂದವ್ರದ್ದು ಎಲ್ಲರದು ಹೋಗುತ್ತೆ, ಅದ್ರಾಗ ಅವರು ಇವರು ಪ್ರಶ್ನೆನೇ. ನಾನು ಹೇಳ್ತಿರೋದು ಮೇಕಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೇಕಪ್ ಹೋಗುತ್ತೆ, ಒರಿಜಿನಾಲಿಟಿ ಉಳಿಯುತ್ತೆ. ಸಿದ್ದರಾಮಯ್ಯನ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಯಾವಾಗ ಕಾಂಗ್ರೆಸ್ಗೆ ಹೋಗಿಬಿಡ್ತಾರೆ ಅಂತಲೇ ಆಗಿತ್ತು. ಇದು ರಾಜಕೀಯ ದಲ್ಲಾಳಿಯವರು ಇನ್ನು ವ್ಯಾಪಾರ ಸೆಟ್ಲ್ ಆದಂಗೆ ಕಾಣೋದಿಲ್ಲ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದೊಳಗೆ ಯಾರ ಪರ ಕೆಲಸ ಮಾಡ್ತಾರೆ? ನಂದಿನಿ ಆಳ್ವ ಪರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ರಿಜ್ವಾನ್ ಪರ. ಇಡೀ ಕ್ಷೇತ್ರದಲ್ಲಿ ಜನಜನಿತವಾಗಿದೆ. ನಂದಿನಿ ಆಳ್ವ ಜೊತೆಗೆ ಓಡಾಡ್ತಾ ಇಲ್ಲ, ನಂದಿನಿ ಆಳ್ವ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇಲ್ಲ ಜಮೀರ್ ಅಹಮದ್.